ಎಲ್ಲ ಅಸಾಮಂದಿರಿಗೂ ಒಂದ್ ಡೌಟ್ ಇರುತ್ತೆ, ನನ್ ಮಗು ಆರೋಗ್ಯವಾಗಿದೆಯಾ, ನನ್ ಮಗುನ ಚೆನ್ನಾಗಿ ನೋಡ್ಕೊಂತಾ ಇದೀನಾ, ನಮ್ಮ ಮಗುವಿನ ತೂಕ ಕರೆಕ್ಟ್ ಇದೆಯಾ ಅನ್ಕೊಂಡು. ಸೊ ಇಂದು ಈ ವಿಡಿಯೋ ನೋಡಿದ್ರೆ ನಿಮ್ ಎಲ್ಲ ಈ ಸಂಶಯಗಳಿಗೆ ಉತ್ತರ ಸಿಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ಮಗು ಆರೋಗ್ಯವಾಗಿದೆಯಾ ಹೇಗ್ ತಿಳ್ಕೊಬೇಕು ಅನ್ನೋದ್ರ ಮೇಲೆ ಕೆಲವೊಂದಿಷ್ಟು ಸಿಂಪಲ್ ಆದ ಟಿಪ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ಲಿ ಬಂದ್ಬಿಟ್ಟು, ಮಗು ಚೆನ್ನಾಗಿ ಹಾಲು ಕುಡಿತಿದ್ಯಾ? ಎಸ್, ಒಂದು ಆರೋಗ್ಯವಾದ ಮಗು ಹಾಲು ಕುಡಿಯಕ್ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ತೋರಿಸ್ಬೇಕು. ಅದಕ್ಕೆ ಹಶು ಆಯ್ತು ಅಂತಂದ್ರೆ ಅಳಕ್ ಸ್ಟಾರ್ಟ್ ಮಾಡ್ಬೇಕು. ಅವಾಗ ಒಂದ್ ಹಶು ಆದ್ರೂ ನೀವೇನಾದ್ರೂ ಒಂದ್ 5-10 ನಿಮಿಷ ತಾನ ಹಾಲು ಕುಡ್ಸಿದ್ದಿಲ್ಲ ಅಂತಂದ್ರೆ ನೆಕ್ಸ್ಟ್ ನೀವು ಹಾಲು ಕುಡ್ಸಕ್ ಹೋದ್ರೆ ತುಂಬಾ ಅಂದ್ರೆ ತುಂಬಾ ಅಗ್ರೆಸಿವ್ ಆಗಿ ಹಾಲು ಕುಡಕ್ ಸ್ಟಾರ್ಟ್ ಮಾಡ್ಬೇಕು. ಹಾಲು ಕುಡಿದ್ ನೆಕ್ಸ್ಟ್ ಅದು ಹೊಟ್ಟೆ ತುಂಬಿತು ಅಂತಂತಂದ್ರೆ ನಾರ್ಮಲ್ ಆಗಿ ಶಾಂತ ರೀತಿಯಿಂದ ಆಟ ಆಡಕ್ ಸ್ಟಾರ್ಟ್ ಮಾಡ್ಬೇಕು. ಈ ರೀತಿ ಚೆನ್ನಾಗಿ ಹಾಲು ಕುಡಿಯೋ ಮಕ್ಕಳ ತೂಕ ಪ್ರತಿ ವೀಕ್ ಬೈ ವೀಕ್, ಮಂತ್ ವೈಸ್ ಮಂತ್, ಅಟ್ಲೀಸ್ಟ್ ಗ್ರಾಮ್ ವೈಸ್ ಆದ್ರೂ ಇನ್ಕ್ರೀಸ್ ಆಗ್ತಾ ಬರ್ಬೇಕು. ಯಾವ ಮಗುವಿನ ತೂಕ ಪ್ರತಿ ವಾರ ಪ್ರತಿ ತಿಂಗಳು ಹೆಚ್ಚಾಗ್ತಾ ಹೋಗುತ್ತೆ ನೋಡ್, ಅದು ತುಂಬಾ ಅಂದ್ರೆ ತುಂಬಾ ಆರೋಗ್ಯವಂತ ಮಗುವಿನ ಒಂದು ಲಕ್ಷಣ ಅಂತಾನೆ ಹೇಳ್ಬೋದು. ಯಾವುದೇ ಆಗ್ಲಿ, ಯಾವಾಗ್ಲೇ ಮಗುವಿನ ತೂಕ ಕಾನ್ಸ್ಟೆಂಟ್ ಆಗಿ ನಿಲ್ಲೋದಾಯ್ತು, ಮತ್ತೆ ಮಗುವಿನ ತೂಕ ಇಳಿಯೋದಾಯ್ತು, ಈ ರೀತಿ ಆಯ್ತು ಅಂತ ಮಗುವಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅರ್ಥ ಆಗುತ್ತೆ. ಸೊ ಆದ್ದರಿಂದ ಎವ್ರಿ ಮಂತ್ ನಿಮ್ ಮಗುವಿನ ತೂಕ ಚೆಕ್ ಮಾಡಿಸ್ತಾ ಬನ್ನಿ. ಲಾಸ್ಟ್ ಮಂತ್ ಎಷ್ಟಿತ್ತು, ಈ ಮಂತ್ ಎಷ್ಟಿದೆ ಅನ್ಕೊಂಡು ಕಂಪೇರ್ ಮಾಡ್ಕೊಂತಾ ಹೋದ್ರೆ ಒಳ್ಳೇದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು, ನಿಮ್ ಮಗು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆಯಾ? ಎಸ್, ಒಂದು ಆರೋಗ್ಯವಂತ ಮಗು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪೀಸ್ಫುಲ್ ಆಗಿ ನಿದ್ದೆ ಮಾಡ್ಬೇಕು. ಫಸ್ಟ್ 40 ದಿನಗಳು ಏನಿರುತ್ತಲ್ಲ, ತುಂಬಾ ಅಂದ್ರೆ ತುಂಬಾ ನಿದ್ದೆ ಮಾಡ್ತಿರ್ತಾವ ಮಕ್ಕಳು. ಅಟ್ಲೀಸ್ಟ್ ಅಂದ್ರೆ ಒಂದು 16 to 18 ಗಂಟೆಗಳ ಕಾಲ ಆದ್ರೂ ನಿದ್ದೆ ಮಾಡುತ್ತೆ. ಈ ನಿದ್ದೆ ಮಾಡೋ ಸಮಯದಲ್ಲಿ ಕೈ ಕಾಲ ಅಳ್ಳಾಡ್ಸೋದಾಯ್ತು, ಒಂಚೂರು ಮೂವ್ಮೆಂಟ್ ಅದೆಲ್ಲ ಮಾಡೋದು ಒಂದು ಸಹಜ. ಕೆಲವೊಂದ್ ಬಾರಿ ನಿದ್ದೆ ಟೈಮಲ್ಲಿ ಹಶು ಆಯ್ತು ಅಂತಂದ್ರೆ ಎದ್ದು ಹಾಲು ಕುಡಿದು ಮತ್ತೆ ಮಲಗಿ ಬಿಡ್ಬೇಕು. ಇದು ಕೂಡ ಒಂದು ಆರೋಗ್ಯವಂತ ಮಗುವಿನ ಲಕ್ಷಣ. ನಿದ್ದೆ ಟೈಮ್ದಲ್ಲಿ ಎದ್ದು ಹಾಲು ಕುಡಿತು ಆಮೇಲೆ ಮಲ್ಕೊಳ್ಳಿಲ್ಲ, ಹಾಗೆ ಅಳಕ್ ಸ್ಟಾರ್ಟ್ ಮಾಡ್ತು ಅಂತಂತಂದ್ರೆ ಅದಕ್ಕೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂತಂದು ಅರ್ಥ ಆಗುತ್ತೆ. ನಿಮ್ ಮಗು ತುಂಬಾ ಅಂದ್ರೆ ತುಂಬಾ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕು, ಆರೋಗ್ಯವಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೊಂದು ಒಳ್ಳೆ ನಿದ್ದೆ ತುಂಬಾ ಅತ್ಯವಶ್ಯಕ ಆಗಿರುತ್ತೆ. ಸೊ ಹಾಗಾಗಿ ನಿಮ್ ಮಗುವಿಗೆ ಒಂದು ಒಳ್ಳೆ ನಿದ್ದೆ ಕೊಡಿಸೋದು ನಿಮ್ ಕರ್ತವ್ಯ ಕೂಡ ಹೌದು. ಸೊ ಏನಾದ್ರೂ ಮಗು ನಿದ್ದೆಯಲ್ಲಿ ಎದ್ದು ಅಳ್ತಿತ್ತು, ಯಾಕೆ ಅಳ್ತಿದೆ, ಅದಕ್ಕೆ ಏನ್ ತೊಂದ್ರೆ, ಅದಕ್ಕೆ ಏನ್ ಸಮಸ್ಯೆ ಅನ್ಕೊಂಡು ತಿಳ್ಕೊಂಡು ಪರಿಹಾರ ಕೂಡ ಕೊಡಿಸ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು, ಮಗು ಆಕ್ಟಿವ್ ಆಗಿದೆಯಾ? ಎಸ್, ನಿಮ್ ಮಗು ಸ್ಟಾರ್ಟಿಂಗ್ ಒಂದು 40 days ವರ್ಗಾದ್ರೂ ಏನ್ ರಿಯಾಕ್ಷನ್ ಅದೆಲ್ಲ ಕೊಡ್ತಿದ್ದಿಲ್ಲ ಅಂತಂದ್ರೂ ಪರವಾಗಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಮಗು ಕಣ್ಣು ಅಳ್ಳಾಡ್ಸೋದಾಯ್ತು, ಕೈ ಕಾಲು ಮೂವ್ಮೆಂಟ್ ಮಾಡೋದು, ಮತ್ತೆ ಸ್ಲೋ ಆಗಿ ಅದು ಅಟ್ಲೀಸ್ಟ್ ನಿಮ್ಮನ್ನ ಅಂದ್ರೆ ತಾಯಿನೂ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿರುತ್ತೆ. ಅದು ಕಶು ಆಯ್ತು ಅಂತಂದ್ರೆ ನಿಮ್ಮನ್ನ ನೋಡಿ ಅಳಕ್ ಸ್ಟಾರ್ಟ್ ಮಾಡೋದಾಯ್ತು, ಯಾವ್ದಾನ ರೀತಿ ರಿಯಾಕ್ಷನ್ ಕೊಡೋದಾಯ್ತು, ಈ ರೀತಿ ಮಾಡ್ತಿರುತ್ತೆ. ಮತ್ತೆ ಯಾವ್ದಾದ್ರು ಅಬ್ಜೆಕ್ಟ್ಗೆ ಅಂದ್ರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡಕ್ ಸ್ಟಾರ್ಟ್ ಮಾಡಿರುತ್ತೆ. ಇದನ್ನ ಕೂಡ ನೀವು ಅಬ್ಸರ್ವ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಮಗು ಯಾವುದೇ ರೀತಿ ಮೂವ್ಮೆಂಟ್ ಅದೆಲ್ಲ ಮಾಡ್ತಿದ್ದಿಲ್ಲ, ಸುಮ್ನೆ ಒಂದೇ ಕಡೆ ನೋಡ್ತಿದೆ, ಕೈ ಕಾಲ ಆಡಿಸ್ತಿದ್ದಿಲ್ಲ ಅಂತಂತಂದ್ರೆ ಒಂದ್ ಬಾರಿ ನೀವು ಡಾಕ್ಟರ್ ಸಲಹೆ ಪಡೆದ್ರೆ ಒಳ್ಳೇದಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು, ಮಗು ಮಲಮೂತ್ರ ವಿಸರ್ಜನೆ ಸರಿಯಾಗಿ ಮಾಡ್ತಿದ್ಯಾ? ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಒಂದು ಒಳ್ಳೆ ಆರೋಗ್ಯವಂತ ಮಗು ಮಲಮೂತ್ರ ವಿಸರ್ಜನೆ ತುಂಬಾ ಕರೆಕ್ಟ್ ಆಗಿರ್ಬೇಕು. ಇದು ಮೂತ್ರ ವಿಸರ್ಜನೆ ದಿನದಲ್ಲಿ ಮಿನಿಮಮ್ ಅಂದ್ರೂ ಒಂದು 6 to 7 ಬಾರಿ ಆದ್ರೂ ಮಾಡ್ಬೇಕಾಗುತ್ತೆ. ಈ ಮಲ ವಿಸರ್ಜನೆ ಅಂತಂದ್ರೆ ಸ್ಟಾರ್ಟಿಂಗು 1.5 ತಿಂಗಳವರೆಗಾದ್ರೂ ಮಗು ದಿನದಲ್ಲಿ ಒಂದು 3-4 ಬಾರಿ ಆದ್ರೂ ಮಾಡ್ತಿರ್ತವೆ, ಇದು ಕಾಮನ್. ಮುಂದೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಬರುತ್ತೆ. ನಿಮ್ ಮಗು ಏನಾದ್ರು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಾಡ್ತಿದೆ, ಅದು ಸ್ಟಾರ್ಟಿಂಗಲ್ಲೇ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಾಡ್ತಿದೆ ಅಂತಂದ್ರೆ ಮಗುವಿಗೆ ಏನಾದ್ರು ಹೊಟ್ಟೆ ಸಮಸ್ಯೆ ತೊಂದರೆ ಇರ್ಬೋದು. ಸೊ ನೀವು ಒಂದ್ಸಾರಿ ಇದ್ರ ಬಗ್ಗೆ ಕನ್ಸರ್ನ್ ತಗೊಂಡು ಡಾಕ್ಟರ್ ಸಲಹೆ ಪಡಿಬೇಕಾಗುತ್ತೆ. ಹಾಗೆ ಆರೋಗ್ಯವಂತ ಮಗುವಿನ ಮಲದ ಬಣ್ಣ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ, ಹಾಲು ಕುಡಿಯೋ ಮಗುವಿನ ಮಲದ ಬಣ್ಣ ಅಂತಂದ್ರೆ ಯೆಲ್ಲೋ ಕಲರ್ ಇರಬೇಕು. ಕೆಲವೊಂದ್ ಬಾರಿ ಲೈಟ್ ಆಗಿ ಗ್ರೀನ್ ಕಲರ್ ಇದ್ರೂ ನಡೆಯುತ್ತೆ. ಈ ಮಲದಲ್ಲಿ ಯಾವುದೇ ರೀತಿ ವೈಟ್ ಆದಂತ ಏನಾದ್ರು ಪಸ್ ಅದೆಲ್ಲ ಬಂದದ್ದು, ಇಲ್ಲ ಕೆಲವೊಂದ್ ಬಾರಿ ಬ್ಲಡ್ ಕ್ಲಾಟ್ಸ್ ಎಲ್ಲ ಬರ್ತಿರ್ತಾವೆ. ಈ ರೀತಿ ಏನಾದ್ರು ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ನೀವು ತಕ್ಷಣ ಡಾಕ್ಟರ್ನ ಭೇಟಿ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ರೀತಿ ಇರಿಟೇಷನ್ ಮಾಡ್ಕೊಳ್ಳಾರ್ದೆ ನಿಮ್ಮ ಮಗುವಿನ ಮಲದ ಬಣ್ಣ ಕೂಡ ನೀವು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕಾಗುತ್ತೆ. ಅಂಡ್ ಹಾಗೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ, ನಿಮ್ಮ ಮಗುವಿನ ಟೆಂಪರೇಚರ್ ಕೂಡ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕಾಗುತ್ತೆ. ನಿಮ್ಮ ಮಗುವಿನ ದೇಹ ತುಂಬಾ ತಂಪಾಗಿರ್ಬಾರ್ದು, ತುಂಬಾ ಬಿಸಿಯಾಗಿರ್ಬಾರ್ದು. ಕೆಲವೊಂದ್ ಬಾರಿ ಸ್ಟಾರ್ಟಿಂಗ್ ಅಲ್ಲಿ ಮಗುವಿನ ಆಲ್ಮೋಸ್ಟ್ ಫುಲ್ ಕ್ಲಾತಿಂಗ್ ಅದೆಲ್ಲ ಮಾಡಿ ಬೆಚ್ಚಗನೆ ಇಟ್ಟಿರ್ತೀರಿ. ಆ ಸಮಯದಲ್ಲಿ ನಮ್ಗೆ ಹೇಗಪ್ಪ ಗೊತ್ತಾಗ್ತಿಲ್ಲ, ಏನೋ ಬೆಚ್ಚಗಿತ್ತು, ಜ್ವರ ಬಂದಿದೆ ಅನ್ಕೊಂಡು ಈ ರೀತಿ ಕೆಲವೊಂದ್ ಬಾರಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಥರ್ಮಾಮೀಟರ್ನ ಹೆಲ್ಪ್ ತಗೊಳ್ಳಿ. ಥರ್ಮಾಮೀಟರ್ನೇ ಅದು ಈ ಆರ್ಮ್ಪಿಟ್ ಸಂಧಿಯಲ್ಲೋ ಅದನ್ನಿಟ್ಟು ಚೆಕ್ ಮಾಡ್ತಾ ಬನ್ನಿ. ಅವಾಗ ನಿಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ, ಯಾವುದೇ ರೀತಿ ಭಯ ಬೇಡ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು, ನಿಮ್ ಮಗುವಿನ ಅಳುವು ಕೂಡ ಒಂದು
ಸೂಚನೆಯನ್ನೇ ಕೊಡ್ತಿರುತ್ತೆ. ನಿಮ್ಮ ಮಗುಗೆ ಏನಾದ್ರು ಹಶುವಾಗಿತ್ತು ಅಂತಂತಂದ್ರೆ ಯಾವ ರೀತಿ ಹೇಳುತ್ತೆ, ನಿಮ್ಮ ಮಗು ನಿದ್ರೆ ಬಂದ್ರೆ ಯಾವ ರೀತಿ ಹೇಳುತ್ತೆ, ಕೆಲವೊಂದ್ ಬಾರಿ ಡೈಪರ್ ಒದ್ದೆ ಆಗಿತ್ತು, ಇಲ್ಲ ಬಟ್ಟೆ ಎಲ್ಲ ಇರಿಟೇಷನ್ ಆಗಿ ಅದಕ್ಕೆ ಅನ್ಕಂಫರ್ಟೇಬಲ್ ಆಗ್ತಿರ್ತಿತ್ತು ಅಂತಂದ್ರೆ ಯಾವ ರೀತಿ ಹೇಳುತ್ತೆ. ಪ್ರತಿಯೊಂದು ಮಗು ಅಳುದು, ನಿದ್ದೆ, ಅನ್ಕಂಫರ್ಟೇಬಲ್ ಎಲ್ಲದಕ್ಕೂ ಡಿಫ್ರೆಂಟ್ ಶೈಲಿಯಲ್ಲಿ ಅಳಕ್ ಸ್ಟಾರ್ಟ್ ಮಾಡಿರುತ್ತೆ. ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಅದ್ರ ರೀತಿ ಅದಕ್ಕೆ ಸಹಾಯ ಮಾಡ್ತಾ ಬರ್ಬೇಕಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವಾಗ ಯಾವ ಸಂದರ್ಭದಲ್ಲಿ ಮಗು ಯಾವ ಟೈಪ್ ಅಳುತ್ತೆ ಅನ್ಕೊಂಡು ನಿಮ್ಗೆ ಏನಾದ್ರೂ ಡೌಟ್ ಇತ್ತು, ನಿಮ್ಗೆ ಗೊತ್ತಿದ್ದಿಲ್ಲ ಅಂತಂದ್ರೆ ನನ್ನ ಚಾನಲ್ ಅಲ್ಲಿ ಒಂದು ಡೀಟೇಲ್ ಆದ ವಿಡಿಯೋ ಇದೆ, ಒಂದ್ಸಲ ನೀವು ಚೆಕ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ಇದು ಮಗುವಿನ ಅಳು ಅದರದೊಂದು ಭಾಷೆ ಆಗಿರುತ್ತೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕನಾಗಿ ನೀವು ಅದಕ್ಕೆ ಸಹಾಯ ಮಾಡ್ಬೇಕಾಗತ್ತೆ. ಇವಿಷ್ಟು ಕೆಲವೊಂದಿಷ್ಟು ಲಕ್ಷಣಗಳು ಅಂತಾನೆ ಹೇಳ್ಬೋದು. ಇವೆಲ್ಲ ಲಕ್ಷಣಗಳಿಂದ ನಿಮ್ಮ ಮಗು ಆರೋಗ್ಯವಾಗಿದೆಯಾ, ಯಾವ್ದಾದ್ರು ತೊಂದರೆ ಇದೆ ಅನ್ಕೊಂಡು ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇವೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತಪ್ಪ ಅಂತಂದ್ರೆ, ನಿಮ್ ಮಗು ಏನಾದ್ರು ಚೆನ್ನಾಗಿ ಹಾಲು ಕುಡಿತಿದ್ದಿಲ್ಲ, ಹಾಗೆ ಇದನ್ನೆಲ್ಲ ಫಸ್ಟ್ ನಿಮ್ ಮಗು ಫುಲ್ಲಿ ಇಂಟ್ರೆಸ್ಟ್ಲಿ ಹಾಲು ಕುಡಿಬೇಕು, ಅಗ್ರೆಸಿವ್ ಆಗಿ ಹಾಲು ಕುಡಿಬೇಕು, ಆ ರೀತಿ ಏನಾದ್ರು ಹಾಲು ಕುಡಿತಿದ್ದಿಲ್ಲ ಅಂತಂದ್ರೆ, ನಿಮ್ ಮಗು ರಾತ್ರಿ ಬರೀ ಕಿರಿಕಿರಿ ಮಾಡ್ತಿದೆ, ಪದೇ ಎದ್ದು ಅಳುತ್ತಿದೆ, ಚೆನ್ನಾಗಿ ನಿದ್ದೆ ಮಾಡ್ತಿಲ್ಲ ಅಂತಂತಂದ್ರೆ, ನಿಮ್ಮ ಮಗುವಿನ ಮಲದಲ್ಲಿ ಯಾವ್ದಾದ್ರು ರೀತಿ ಬ್ಲಡ್ ಕ್ಲಾಟ್ಸ್ ಇಲ್ಲ ವೈಟ್ ಕಲರ್ ಏನಾದ್ರೂ ಸಬ್ಸ್ಟೆನ್ಸ್ ಅಬ್ಸರ್ವ್ ಮಾಡ್ಕೊಂಡ್ರಿ ಅಂತಂದ್ರೆ, ಮತ್ತೆ ನಿಮ್ಮ ಮಗು ಈ ಸಮಯದಲ್ಲಿ ಸ್ಲೋ ಆಗಿ ಆಕ್ಟಿವ್ನೆಸ್ ತೋರಿಸ್ಬೇಕು, ಯಾವ್ದೋ ರೀತಿ ಕೈ ಕಾಲ ಅಲ್ಲಾಡ್ತಿದ್ದಿಲ್ಲ, ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡ್ತಿದ್ದಿಲ್ಲ ಅಂತಂತ ಈ ರೀತಿ ನಿಮ್ಗೆ ಏನಾದ್ರು ಲಕ್ಷಣಗಳು ಕಾಣಿಸ್ಕೊಂಡ್ರೆ ನೀವು ಡಾಕ್ಟರ್ನ ಭೇಟಿ ಮಾಡಿ ಕೆಲವೊಂದಿಷ್ಟು ಸಲಹೆಗಳು ಪಡೆದ್ರೆ ಉತ್ತಮ ಅನ್ಸುತ್ತೆ. ಇಷ್ಟು ಆರೋಗ್ಯವಂತ ಮಗುವಿನ ಲಕ್ಷಣಗಳ ಬಗ್ಗೆ ಮಾಹಿತಿ ಆದ್ರೆ ಇದೇ ರೀತಿ ನನ್ನ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ನೀವು ಮಗುವಿನ ಆರೈಕೆಗೆ ಬೇಕಾದಂತ ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಿರ್ತೀನಿ. ಈ ಮಾಹಿತಿ ನಿಮ್ಗೆ ಏನಾದ್ರೂ ಹೆಲ್ಪ್ ಅನ್ಸಿದ್ರೆ ಲೈಕ್ ಮಾಡಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಮತ್ತೆ ನಿಮ್ಮ ಮಗು ಇಬ್ರು ಆರೋಗ್ಯವಾಗಿರಿ. ಥ್ಯಾಂಕ್ ಯು.